ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ 317G ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆ ಮಂಡ್ಯ 2025-26ನೇ ಸಾಲಿನ ನೂತನ ಅಧ್ಯಕ್ಷರಾದ ಚಂದ್ರಹಾಸ ಮತ್ತು ತಂಡದ ಪ್ರತಿಜ್ಞಾ ವಿಧಿ ಬೋಧನಾ ಸಮಾರಂಭ ನಗರದ ನಾಗಸಿರಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಿತು. ಸಮಾರಂಭವನ್ನು ಮಾಜಿ ಜಿಲ್ಲಾ ರಾಜ್ಯಪಾಲರು ಹಾಗೂ ಜಿಲ್ಲಾ ಸಂಪುಟ ಸಲಹೆಗಾರರಾದ ಲಯನ್ ಕೆ ದೇವೇಗೌಡ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರವಿಕುಮಾರ್ ಚಾಮಲಾಪುರ ಅವರ ನಾಯಕತ್ವದಲ್ಲಿ ಪ್ರಾರಂಭವಾದ ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆ ಸಮಾಜಕ್ಕೆ ಉತ್ತಮವಾದ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಎಂದರು. ನನ್ನ ಹುಟ್ಟುಹಬ್ಬದ ದಿನದಂದು ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಇಡೀ ಮಂಡ್ಯಕ್ಕೆ ನನ್ನನ್ನು ಪರಿಚಯ ಮಾಡಿಸಿದ್ದು ರವಿಕುಮಾರ್ ಚಾಮಲಾಪುರ ಎಂದು ಸ್ಮರಿಸಿದರು. ಚಂದ್ರಹಾಸ ಅವರು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ನಿವೃತ್ತರಾಗಿ ಇಂದು ಅಧ್ಯಕ್ಷರಾಗಿ ಹೆಚ್ಚು ಸೇವಾ ಕೆಲಸವನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ಈ ಮಂಡ್ಯ ಜಿಲ್ಲೆಗೆ ಅದ್ದೂರಿಯಾದಂಥ ಒಂದು ಮೆರವಣಿಗೆ ಮುಖಾಂತರ ಪರಿಚಯಿಸಿದಂಥ ದೊಡ್ಡ ಮನುಷ್ಯ. ರೋಡಲ್ಲಿ ಮೆರವಣಿಗೆ ಹೋಗ್ತಾ ಇದ್ರೆ ಒಂದು ಬೋರ್ ಹಿಡ್ಕೊಂಡು ಸುಮಾರು 3 ಕಿಲೋಮೀಟರ್ ದೂರವರೆಗೂ ಅಕ್ಕಪಕ್ಕದಲ್ಲೆಲ್ಲ ಓಡಿಸಿ ದಾರಿ ಬಿಡಿಸಿ ಹೋಗ್ತಿದ್ದಂಥ ಏನು ಗುಂಡ್ಕಲ್ಲ ಹಿಡಿದವರು ಹಿಂಗಾಯ್ತಲ್ಲ ಅಂದರೆ ಇದೆಲ್ಲ ವಿಧಿಯ. ಅವರು ನಿವೃತ್ತಿಯಾಗಿ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿದ್ದಂಥವರು ನಿವೃತ್ತಿಯಾಗಿ ಇವತ್ತು ಅವ್ರ ಸ್ನೇಹಿತರು ಚೆನ್ನೈನವರು ಕೂಡ ಕಳೆದ ವರ್ಷ ಉತ್ತಮವಾದ ಕೆಲಸಗಳನ್ನು ಮಾಡಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಚಂದ್ರಹಾಸ್ ಅವರು ಅವರ ಶ್ರೀಮತಿಯವರ ಅನುಮತಿಯನ್ನು ಪಡೆದು ಇವತ್ತು ಅಧ್ಯಕ್ಷರಾಗಿ ಇವತ್ತು 4 ಜನ ಸದಸ್ಯರನ್ನ ತಗೊಂಡಿದ್ದಾರೆ. ಈ ವರ್ಷದ ಅಂತ್ಯಕ್ಕೆ ಇನ್ನೂ ಒಂದಷ್ಟು ಜನ ನಮ್ಮ ಕುಲ ಬಾಂಧವರಿದ್ದಾರಲ್ಲ ಇಂಜಿನಿಯರ್ಸ್ಗಳು, ಅವರೆಲ್ಲ ಮನೇಲಿ ಸುಮ್ಮನೆ ಕುತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ನನಗೆ ನಮ್ಮ ರಾಜಾಪುರ ಅಂತ ಇದ್ರು. ನೂತನ ಅಧ್ಯಕ್ಷರಾದ ಚಂದ್ರಹಾಸ ಮತ್ತು ತಂಡಕ್ಕೆ 2ನೇ ಉಪ ಜಿಲ್ಲಾ ರಾಜ್ಯಪಾಲರಾದ ಡಾಕ್ಟರ್ ಲಯನ್ ಟಿ ನಾರಾಯಣ ಸ್ವಾಮಿ ಪ್ರತಿಜ್ಞಾ ವಿಧಿ ಬೋಧನೆ ಮಾಡಿದರು. ನಿಮ್ಮ ಬೋರ್ಡ್ನಲ್ಲಿ ಈ ಏನು ಮುಂದಿನ ವರ್ಷದ ಪದಾಧಿಕಾರಿಗಳ ಪಟ್ಟಿಯನ್ನು ಅಪ್ರೂವಲ್ ತಗೊಂಡಿದ್ದೀರಾ? ಯಾಕೆಂದ್ರೆ ಇದನ್ನು ಒಟ್ಟಿಗೆ ಕರೆದಿದೆ ಅಂತಂದ್ರೆ ಪ್ರತಿಯೊಂದು ಜಿಲ್ಲಾ ಕಾರ್ಯಕ್ರಮ ಎಲ್ಲದನ್ನು ಪಾಲ್ಗೊಂಡು ಒಂದು ಒಳ್ಳೆಯ ಅಗತ್ಯ. ಈಗ ಅವರು ಈ ವರ್ಷ ನಂತರ ಮಾತನಾಡಿದ ನೂತನ ಅಧ್ಯಕ್ಷರಾದ ಲಯನ್ ಚಂದ್ರಹಾಸ, 2013ರಲ್ಲಿ ಪ್ರಾರಂಭವಾದ ನಮ್ಮ ಸಾಹಿತ್ಯ ಲಯನ್ಸ್ ಸಂಸ್ಥೆಗೆ ನಾನು ನಿವೃತ್ತಿಗೊಂಡ ನಂತರ ಅಧ್ಯಕ್ಷನಾಗಿದ್ದೇನೆ. ನನ್ನ ಅಧ್ಯಕ್ಷತೆಯಲ್ಲಿ ಎಲ್ಲ ಪೂರ್ವಿಕರ ಜಯಂತಿ, ಸೇವಾ ಕಾರ್ಯಗಳು, ರಕ್ತದಾನ ಶಿಬಿರಗಳು, ಕಣ್ಣಿನ ತಪಾಸಣೆ ಶಿಬಿರ, ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ, ಕುವೆಂಪು ಅವರ ಜಯಂತಿ ದಿನದಂದು ಸಾಧಕರಿಗೆ ಸನ್ಮಾನ, ಇಂಜಿನಿಯರ್, ಡಾಕ್ಟರ್, ಶಿಕ್ಷಕರ ದಿನಾಚರಣೆ, ಮಾತೆ ಸಾವಿತ್ರಿಬಾಯಿ ಪುಲೆ ಜಯಂತಿ ದಿನದಂದು ಮಹಿಳಾ ಶಿಕ್ಷಕರನ್ನು ಗೌರವಿಸುವ ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಜೊತೆಗೂಡಿ ಮಾಡುತ್ತೇನೆ ಎಂದರು. ನನಗೆ ಸೇವೆ ಮಾಡೋದು ಗೌಡ್ರು ಹೇಳಿದ ಹಾಗೆ ಯಾವತ್ತೂ ನಾನು ಬಿಡುಬಿದ್ದ ಹಾಗೆ ಕೆಲಸ ಮಾಡಿದ್ದೆ. ನಾನು ಕಿರಿಯ ಇಂಜಿನಿಯರಿಂದ ಮುಖ್ಯ ಇಂಜಿನಿಯರ್ ಹುದ್ದೆವರೆಗೂ ಹೋಗಿದ್ದೀನಿ ಅಂದರೆ ನನ್ನ ಕಾರ್ಯಕ್ಷಮತೆ. ಮಂಡ್ಯದಲ್ಲಿ 3 ವರ್ಷ ಎಕ್ಸಿಕ್ಯೂಟಿವ್ ಆಗಿ ಜಿಲ್ಲಾ ಪಂಚಾಯತ್ ಕೆಲಸ ಮಾಡಿದ್ದೀನಿ. ರಾಮನಗರದಲ್ಲಿ 3 ವರ್ಷ. 2 ಜಿಲ್ಲೆಗಳು ಹೇಗಿದೆ ಅನ್ನೋ ತಮಗೆ ಗೊತ್ತು. ಹಾಗಾಗಿ ಲಯನ್ ಸಂಸ್ಥೆಯಲ್ಲೂ ಕೂಡ ಎಲ್ಲ ಪೂರ್ವಿಕರ ಜಯಂತಿಗಳಾಗಲಿ, ಸೇವಾ ಕಾರ್ಯಗಳಾಗಲಿ, ರಕ್ತದಾನ ಶಿಬಿರಗಳು, ಹೈ ಕ್ಯಾಂಪ್, ಇನ್ನೂ ಮುಂತಾದ ಪೌರ ಕಾರ್ಯಕ್ರಮವನ್ನು ಸನ್ಮಾನ ಮಾಡುವಂಥದ್ದು, ಕುವೆಂಪು ಅವರ ಜಯಂತಿ ದಿನ ಸಾಧಕರಿಗೆ ಸನ್ಮಾನ ಮಾಡಬೇಕು ಅಂತ, ಇಂಜಿನಿಯರ್, ಡಾಕ್ಟರ್ಸ್ ಮತ್ತು ಶಿಕ್ಷಕರ ದಿನಾಚರಣೆ, ಮಾತೆ ಸಾವಿತ್ರಿಬಾಯಿ ಪುಲೆ ದಿನ ಮಹಿಳಾ ಶಿಕ್ಷಕರನ್ನ ಗೌರವಿಸಬೇಕು ಅನ್ನುವಂಥ ಎಲ್ಲ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮನದಲ್ಲಿದೆ. ನನ್ನೆಲ್ಲ ತಂಡದ ಜೊತೆ ಚರ್ಚೆ ಮಾಡಿ ಕೆಲಸವನ್ನು ಮಾಡ್ತೀನಿ. ಮತ್ತು ತಮ್ಮ ಆಸೆ ಏನಿದೆ, ನಮ್ಮ ಜಿಲ್ಲೆಯಲ್ಲಿ ಸಾಹಿತ್ಯ ಲಯನ್ಸ್ ಕ್ಲಬ್ಬನ್ನು ಭಾಳ ಉತ್ತುಂಗದಲ್ಲಿ ನಾವು ಕೆಲಸಗಳನ್ನು ಮಾಡ್ತೀವಿ, ನಾವೆಲ್ಲ ತಂಡ ಸೇರ್ಕೊಂಡು ಅಂತ ಹೇಳಿ. ಇದೇ ಸಂದರ್ಭದಲ್ಲಿ ನೂತನ ಸದಸ್ಯರಿಗೆ ಎಡಿಸಿಎಸ್ ಪಿಎಸ್ಟಿ ಫೋರಂನ ಲಯನ್ ಎನ್ ಜಯರಾಮು ಪ್ರತಿಜ್ಞಾ ವಿಧಿ ಬೋಧನೆ ಮಾಡಿದರು. ಎಲ್ಲ ಒಂಥರ ಏನೋ ಒಂದು ರೀತಿ ಒಂದು ಕುಟುಂಬದಲ್ಲಿ ಒಂದು ನೂತನ ಜೀವಿಯ ಆಗಮನ ಹೇಗಾಗುತ್ತೋ, ಅದು ಎಷ್ಟು ಸಂಭ್ರಮ ಇರುತ್ತೋ ಹಾಗೆ ಪ್ರತಿ ಸಂಸ್ಥೆಗಳಿಗೂ ಹೊಸ ಹೊಸ ಸದಸ್ಯರನ್ನು ಸೇರಿಸ್ಕೊಳ್ಳೋದು ಅಂದರೆ ಭಾಳ ಸಂತೋಷ ಪಡುವಂಥ ಸಂಸ್ಥೆಯ ನೂತನ ಸದಸ್ಯರಾಗಲು ಮನಪೂರ್ವಕ ಆಶೀರ್ವಾದ.
ನಂತರ ಗಣ್ಯರು ಪ್ರಸಿದ್ಧ ದಂತವೈದ್ಯರಾದ ಡಾಕ್ಟರ್ ಎಚ್.ಜೆ. ಚಂದ್ರಶೇಖರ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಚಂದ್ರಶೇಖರ್ ಅವರು ಎಂ ಹೊಸಳ್ಳಿ ದುದ್ದ ಹೋಬಳಿ ಅಭಿನವ ಭಾರತದಲ್ಲಿ ಮಾಧ್ಯಮ ನಿಕಟಪೂರ್ವ ಅಧ್ಯಕ್ಷರಾದ ಲಯನ್ ಸುಜಾತಾ ಕೃಷ್ಣ, ಲಯನ್ ಬಿ ಹರ್ಷ, ಲಯನ್ ರೇವಣ್ಣ, ಲಯನ್ ಸಿದ್ದೇಗೌಡ ನೂತನ ಅಧ್ಯಕ್ಷರಿಗೆ ಶುಭ ನುಡಿಗಳನ್ನಾಡಿದರು. ಈ ಸಮಾರಂಭ ನಡೆದಾಗ ನೋಡ್ತಾ ಇದ್ವಿ, ಆ ಸಂಸ್ಥೆಯಲ್ಲಿ ಇರುವಂಥವರು ಸಂಸ್ಕೃತಿ ಗೊತ್ತಿರುವಂಥ ಅವರ ಮಾತಾಡ್ಬೋದು, ರೀತಿ ಅವ್ರ ಕಾರ್ಯಕ್ರಮ ನಡೆಸ್ತಾ ಇರುವಂಥಲ್ಲಿ. ಸೊ ಹಾಗೆ ಈ ಒಂದು ಸಂಸ್ಥೆಯ ಒಂದು ಈ ವರ್ಷದ ನೂತನ ಅಧ್ಯಕ್ಷರಾಗಿರುವಂಥ ಚಂದ್ರಹಾಸ ಸರ್ ಅವರು ರಾಜ್ಯದಲ್ಲಿ ವಿವಿಧ ಕಡೆ ಒಂದು ಸಾಮಾಜಿಕ ಸೇವೆಯನ್ನು ಮಾಡಿ ಈ ಒಂದು ಸಂಸ್ಥೆಗೆ ಬಂದಿದ್ದಾರೆ. ಅವರು ಸೇವೆ ಮತ್ತು ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸೋದಂಥದ್ದು ಅಂತ ಹೇಳ್ತಿದ್ದಾರೆ. ನಾವು ಹೇಳ್ತಾ ಬಂದಿದ್ದೀವಿ, ಹಾಗೆಯೇ ಅದನ್ನು ಮಾಡ್ತಾನೂ ಇದ್ದೀವಿ. ನಮ್ಮ ಮುಖದಲ್ಲಿ ಸಂತೋಷ, ಒಂದು ನಗು, ನೆಮ್ಮದಿ ಕಾಣಬೇಕು ಅಂತಂದರೆ ನಾವು ಸೇವೆ ಮಾಡಿದ್ರೆ ನಮ್ಮ ಮನಸ್ಸಿಗೆ ತೃಪ್ತಿ ಸಿಗುವಂಥದ್ದು. ಏನು ಮಂಡ್ಯ ಸಾಹಿತ್ಯ ಲಯನ್ ಸಂಸ್ಥೆ ಹೇಗೆ ಹುಟ್ಟಿತು, ಈಗ 2013ರಿಂದ 2025ರವರೆಗೆ ಯಾರ ಒಂದು ನೇತೃತ್ವದಲ್ಲಿ ಸಂಸ್ಥೆ, ಈಗ ಏನು ಚಾಮಲಾಪುರ ರವಿ ಬಗ್ಗೆ ಈಗಾಗಲೇ ಎಲ್ಲರೂ ಹೆಚ್ಚಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಈ ಸಂಸ್ಥೆ ಪ್ರಾರಂಭ ಆಗಿ ಅವರು ನಮ್ಮ ಸ್ನೇಹಿತನಾಗಿ, ನಮ್ಮ ಒಡನಾಡಿಯಾಗಿ ಇವು ಕೆಲಸ ಮಾಡಿಕೊಂಡು ಈ ಸಂಸ್ಥೆ ಜೊತೆ ನಾನು ಕೂಡ ಒಬ್ಬ ಸದಸ್ಯನಾಗಿ ಪ್ರತಿ ಸಾರಿನೂ ಕೂಡ ಇವ್ರ ಜೊತೆ ಸೇರಿ ಕೆಲಸ ಮಾಡ್ಕೊಂಡು ಬರ್ತಿದ್ವಿ. ಲಯನ್ ಸಂಸ್ಥೆ ನನಗೆ ಮೊದಲನೇ ಜವಾಬ್ದಾರಿಯನ್ನು ಕಲಿಸಿದ್ದಾರೆ. ಹೆಸರಲ್ಲೇ ಹೇಳ್ದಂಗೆ ನಾನು ಸಿದ್ದೇಗೌಡ ಸರ್ ಹೇಳ್ದಂಗೆ ಆ ಕಾರ್ಯಕ್ರಮ ನಡೆಸೋದು ಮತ್ತು ಇದು ಆ ಮಾತುಗಳಲ್ಲೇ ಗೊತ್ತಾಗುತ್ತೆ ಎಷ್ಟು ಸಾಹಿತ್ಯದಲ್ಲಿ ಕೂಡಿದ್ದು ಈ ಕಾರ್ಯಕ್ರಮ ಎಷ್ಟು ಸುಂದರವಾಗಿತ್ತು. ಈ ಸಂಸ್ಥೆ ಜೊತೆಗೆ ನಾನು ಯಾವಾಗಲೂ ಇರ್ತೀನಿ, ಈ ವರ್ಷ 20 ವರ್ಷ ನನ್ನ ಜೊತೆಲಿ ಇರ್ತೀನಿ ಅಂತ ಹೇಳ್ತಾ ಅವರೆಲ್ಲ ತಂಡದ ಸದಸ್ಯರುಗಳಿಗೆ ಮತ್ತು ನಿರ್ದೇಶಕರುಗಳಿಗೆ. ವೇದಿಕೆಯಲ್ಲಿ ಲಯನ್ ಹನುಮಂತಯ್ಯ, ಲಯನ್ ಕೆ.ಎಸ್. ಪ್ರವೀಣ್ ಕುಮಾರ್, ಕೆ.ಆರ್. ಕೃಷ್ಣೇಗೌಡ, ಲಯನ್ ಎಲ್. ಕೃಷ್ಣ, ಡಾಕ್ಟರ್ ಹುಸ್ಕೂರು ಕೃಷ್ಣೇಗೌಡ, ಲಯನ್ ಕೆ.ಪಿ. ಬಾಬು, ಲಯನ್ ಬಿ.ಜಿ. ಉಮಾ, ಲಯನ್ ರಾಕೇಶ್, ಲಯನ್ ಕೆ.ಆರ್. ಶಿವಲಿಂಗೇಗೌಡ, ವೀಣಾ ಚಂದ್ರಹಾಸ, ನೂತನ ಸದಸ್ಯರುಗಳಾದ ಚೆನ್ನಯ್ಯ, ಪದ್ಮಗೌಡ, ಕೆ.ಆರ್. ಆನಂದ್ ಕುಮಾರ್ ಸೇರಿದಂತೆ ಇನ್ನಿತರರಿದ್ದರು.